ಇತ್ತೀಚೆಗೆ ನೀವು ಪೆಟ್ರೋಲ್ ಬಂಕ್ ಹೋದಾಗ E20 ಅನ್ನೋ ಸ್ಟಿಕ್ಕರ್ ನ ಅಲ್ಲಿನ ಮೆಷಿನ್ ಗಳ ಮೇಲೆ ನೋಡಿದಿರಾ, ಅಥವಾ ನಿಮ್ಮ ಹೊಸ ವೆಹಿಕಲ್ ನ ಟ್ಯಾಂಕ್ ಮೇಲೆ E20 ಕಾಂಪಟೇಬಲ್ ಅಂತ ಬರ್ಕೊಂಡಿರೋದನ್ನ ಗಮನಿಸಿದ್ದೀರಾ? ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಶದಲ್ಲಿ ಒಂದು ಪೆಟ್ರೋಲ್ ಕ್ರಾಂತಿ ನಡೀತಾ ಇದೆ. ಅಂದ್ರೆ ನಮ್ಮ ಪೆಟ್ರೋಲ್ ಇವಾಗ ಕೇವಲ ಪೆಟ್ರೋಲ್ ಆಗಿ ಉಳಿದಿಲ್ಲ, ಬದಲಾಗಿ ಅದಕ್ಕೇನೋ ಮಿಕ್ಸ್ ಆಗ್ತಾ ಇದೆ. ವಾಟ್? ಮಿಕ್ಸ್ ಆಗ್ತಾ ಇದೆಯಾ? ಇದರಿಂದ ಇಂಜಿನ್ ಹಾಳಾಗತ್ತಾ? ನನ್ನ ಗಾಡಿಯ ಮೈಲೇಜ್ ಡ್ರಾಪ್ ಆಗುತ್ತಾ? ಹಳೆ ಗಾಡಿಗಳಿರೋರು ಇನ್ ಮುಂದೆ ಏನ್ ಮಾಡ್ಬೇಕು? ಈ ತರ ಪ್ರಶ್ನೆಗಳೆಲ್ಲ ಬರೋದು ಸಾಮಾನ್ಯ. ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ನಾನು ತ್ರಿಶೂಲ್ ಗೌಡ. ಎಸ್, ನಮ್ಮ ದೇಶದಲ್ಲಿ ಎಥೆನಾಲ್ ಬ್ಲೆಂಡಿಂಗ್ ನಡೀತಾ ಇದೆ. ಏನಿದು ಎಥೆನಾಲ್ ಬ್ಲೆಂಡಿಂಗ್? ಅವಾಗ್ಲೇ ಅನ್ನಲ್ವಾ E20 ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ E ಫಾರ್ ಎಥೆನಾಲ್. ಅಂದ್ರೆ E20 ನಲ್ಲಿ 20% ಎಥೆನಾಲ್ ಇರುತ್ತೆ, 80% ಪೆಟ್ರೋಲ್ ಇರುತ್ತೆ. E10 ಅಂದ್ರೆ 10% ಎಥೆನಾಲ್, 90% ಪೆಟ್ರೋಲ್. ಇವೆರಡು ಬ್ಲೆಂಡ್ ಆಗಿ ಬರೋದೇ E20 ಫ್ಯೂಯಲ್ ಅಥವಾ E10 ಫ್ಯೂಯಲ್. ಹಾಗಿದ್ರೆ ಏನಪ್ಪ ಈ ಎಥೆನಾಲ್? ಎಥೆನಾಲ್ ಅನ್ನೋದು ಒಂದು ಬಯೋಫ್ಯೂಯಲ್, ಅಂದ್ರೆ ಆಲ್ಕೋಹಾಲ್. ಇದನ್ನ ಪೆಟ್ರೋಲಿಯಂ ಬಾವಿಯಿಂದ ತೆಗೆಯೋದಿಲ್ಲ, ಬದಲಾಗಿ ನಮ್ಮ ದೇಶದಲ್ಲಿ ರೈತರು ಬೆಳೆದಂತ ಕಬ್ಬಿನ, ಜೋಳ ಅಥವಾ ಧಾನ್ಯಗಳು, ಇದರಿಂದ ಈ ಒಂದು ಫ್ಯೂಯಲ್ ನ ತಯಾರು ಮಾಡ್ತಾರೆ. ಸೊ ಇದು ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ. ಹಾಗಿದ್ರೆ ನಮ್ಮ ದೇಶದಲ್ಲಿ ಎಥೆನಾಲ್ ಬ್ಲೆಂಡಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತು? ನಾವೆಲ್ಲ ಇವಾಗ E20 ಬಗ್ಗೆ ಮಾತಾಡ್ತಾ ಇದ್ದೀವಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಆದ್ರೆ 20 ವರ್ಷಗಳ ಹಿಂದೆನೆ ನಮ್ಮ ದೇಶದಲ್ಲಿ ಎಥೆನಾಲ್ ಬ್ಲೆಂಡಿಂಗ್ ಸ್ಟಾರ್ಟ್ ಆಗಿದೆ. 2003ರಲ್ಲಿ ಭಾರತ ಸರ್ಕಾರ ಪ್ರಾಯೋಗಿಕವಾಗಿ 5% ಎಥೆನಾಲ್ ಬ್ಲೆಂಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ತು. ಅಂದ್ರೆ E5 ಫ್ಯೂಯಲ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. 2022ರಲ್ಲಿ ಭಾರತ ಸರ್ಕಾರ E10 ಗುರಿನ ಮುಟ್ತು. ಸೊ ಲಾಸ್ಟ್ 2-3 ವರ್ಷಗಳಿಂದ ನೀವು ಆಲ್ರೆಡಿ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ ನ ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಈಗ ನಾವು ಫಾಸ್ಟ್ ಆಗಿ E20 ಕಡೆ ಹೋಗ್ತಾ ಇದೀವಿ. ಅಂದ್ರೆ 20% ಎಥೆನಾಲ್, 80% ಪೆಟ್ರೋಲ್. ನಮ್ಮ ದೇಶ ಮಾತ್ರ ಇದನ್ನ ಮಾಡ್ತಾ ಇರೋದಲ್ಲ, ಇದು ಗ್ಲೋಬಲ್ ಟ್ರೆಂಡ್. ಇಂಡಿಯಾ ಜಸ್ಟ್ ಇದನ್ನ ಫಾಲೋ ಮಾಡ್ತಾ ಇದೆ ಅಷ್ಟೇ. ಸೊ ನಮ್ಮ ದೇಶ ಯಾಕೆ ಎಥೆನಾಲ್ ಬ್ಲೆಂಡಿಂಗ್ ಸ್ಟಾರ್ಟ್ ಮಾಡ್ತಂದ್ರೆ ಒಂದು ದೊಡ್ಡ ಲೆಕ್ಕಾಚಾರ ಇದೆ. ಮೊದಲನೇದಾಗಿ ದುಡ್ಡು ಉಳಿತಾಯ. ನೋಡಿ, ಭಾರತ ತನ್ನ ಪೆಟ್ರೋಲ್ ಅಗತ್ಯದ 85% ಗಿಂತಲೂ ಹೆಚ್ಚಿನ ಭಾಗವನ್ನ ವಿದೇಶದಿಂದ ಆಮದು ಮಾಡ್ಕೋತಾ ಇದೆ. ಸೊ ಎಥೆನಾಲ್ ನಮ್ಮ ದೇಶದಲ್ಲೇ ತಯಾರಾಗೋದ್ರಿಂದ ಸಾವಿರಾರು ಕೋಟಿ ವಿದೇಶಿ ಹಣ ಉಳಿತಾಯ ಆಗುತ್ತೆ, ಅಂದ್ರೆ ಡಾಲರ್ಸ್ ಅಲ್ಲಿ ಸೇವ್ ಆಗುತ್ತೆ. ಎರಡನೇದು ರೈತರ ಆದಾಯ. ಕಬ್ಬು ಮತ್ತು ಜೋಳ ಬೆಳೆಯೋ ರೈತರಿಗೆ ಎಥೆನಾಲ್ ನಮ್ಮ ದೇಶದಲ್ಲೇ ತಯಾರಾಗೋದ್ರಿಂದ ಒಳ್ಳೆ ಮಾರ್ಕೆಟ್ ಸಿಗುತ್ತೆ. ಇನ್ನೊಂದು ಪರಿಸರದ ಕಾಳಜಿ. ನೋಡಿ, ಪೆಟ್ರೋಲ್ಗೆ ಕಂಪೇರ್ ಮಾಡಿದ್ರೆ ಎಥೆನಾಲ್ ಬರ್ನ್ ಆದಾಗ ಆಗುವಂತ ಪೊಲ್ಯೂಷನ್ ತುಂಬಾ ಕಡಿಮೆ. ಅವಾಗಷ್ಟೇ ಹೇಳಿದೆ ಇಂಡಿಯಾ ಜಸ್ಟ್ ಟ್ರೆಂಡ್ ನ ಫಾಲೋ ಮಾಡ್ತಾ ಇದೆ ಅಂತ. ಹಾಗಿದ್ರೆ ಎಲ್ಲೆಲ್ಲ ಎಥೆನಾಲ್ ಬ್ಲೆಂಡಿಂಗ್ ಆಲ್ರೆಡಿ ನಡೀತಾ ಇದೆ? ಈ ವಿಷಯದಲ್ಲಿ ಜಗತ್ತಿಗೆ ಬಾಸ್ ಅಂದ್ರೆ ಬ್ರೆಜಿಲ್. ಅಲ್ಲಿ ಎಥೆನಾಲ್ ಬ್ಲೆಂಡಿಂಗ್ ಅನ್ನೋದು 1970ರಿಂದ ನಡೀತಾ ಇದೆ. ಅಂದ್ರೆ ಸುಮಾರು 56 ವರ್ಷಗಳ ಹಿಂದಿನಿಂದನೇ ನಡೀತಾ ಇದೆ. ಅಲ್ಲಿ ಸಿಗೋದು E27 ಫ್ಯೂಯಲ್. ಅಂದ್ರೆ ಬ್ರೆಜಿಲ್ ನಲ್ಲಿ ಸಿಗೋ ಸಾಮಾನ್ಯ ಪೆಟ್ರೋಲ್ ನಲ್ಲಿ ಆಲ್ರೆಡಿ 27% ಎಥೆನಾಲ್ ಬ್ಲೆಂಡ್ ಆಗಿರುತ್ತೆ. ಸೊ ನಮ್ಮಲ್ಲಿ ಇವಾಗ E20 ಸ್ಟಾರ್ಟ್ ಆಗಿದೆ, ಬಟ್ ಬ್ರೆಜಿಲ್ ನಮ್ಗಿಂತನೂ ಒಂದು ಸ್ಟೆಪ್ ಅಹೆಡ್ ಇದ್ದಾರೆ. ಅಂಡ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಬ್ರೆಜಿಲ್ ನಲ್ಲಿ ಅದೆಷ್ಟೋ ವೆಹಿಕಲ್ ಗಳು E100 ಫ್ಯೂಯಲ್ ನಲ್ಲಿ ಓಡ್ತವೆ, ಅಂದ್ರೆ 100% ಎಥೆನಾಲ್. ಸುಮ್ನೆ ಹೇಳ್ತಾ ಇಲ್ಲ, ಎಕ್ಸಾಂಪಲ್ ಗಳನ್ನು ಕೊಡ್ತೀನಿ. ಫಿಯತ್ 147 1979 ನಲ್ಲಿ ಬಂದಂತ ವಿಶ್ವದ ಮೊಟ್ಟ ಮೊದಲ ಎಥೆನಾಲ್ ಕಾರ್. ವೋಕ್ಸ್ ವ್ಯಾಗನ್ ಗೋಲ್, ಇದು ಬ್ರೆಜಿಲ್ ನ ಸೂಪರ್ ಹಿಟ್ ಟೋಟಲ್ ಫ್ಲೆಕ್ಸ್ ಕಾರ್. ಟೊಯೋಟಾ ಕೊರೊಲ್ಲಾ ಹೈಬ್ರಿಡ್, ಇದು ಎಲೆಕ್ಟ್ರಿಕ್ ಮತ್ತು 100% ಎಥೆನಾಲ್ ಎರಡರಲ್ಲೂ ಓಡಬಹುದಾದಂತಹ ವಿಶ್ವದ ಮೊದಲ ಕಾರ್ ಮಾತ್ರ ಅಲ್ಲ, ಬೈಕ್ ಕೂಡ ಇದೆ. ಹೋಂಡಾ CG 150 ಟೈಟಾನ್, ಇದು ಜಗತ್ತಿನ ಮೊದಲ ಎಥೆನಾಲ್ ಬೈಕ್. ಸದ್ಯಕ್ಕೆ ನಮ್ಮ ದೇಶದಲ್ಲಿ E30 ಮಾತುಕತೆ ಜೋರಾಗಿ ನಡೀತಾ ಇದೆ. ಏನಿದು E30? $30 ಎಥೆನಾಲ್, 70% ಪೆಟ್ರೋಲ್. ಸದ್ಯಕ್ಕೆ ಇದು ಬ್ರೆಜಿಲ್ ಮತ್ತು ಅಮೆರಿಕದ ಕೆಲ ಭಾಗಗಳಲ್ಲಿ ಪ್ರಾಯೋಗಿಕವಾಗಿ ಚಾಲ್ತಿಯಲ್ಲಿದೆ. ನಮ್ಮ ದೇಶದಲ್ಲಿ ಮಾತುಕತೆ ಮಾತ್ರ ನಡೀತಾ ಇದೆ ಅಷ್ಟೇ. ಬಟ್ 2026 ಏಪ್ರಿಲ್ 1 ನಿನ್ನೆ ಮೊನ್ನೆಯಿಂದ E20 ಪೆಟ್ರೋಲ್ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಜಾರಿಗೆ ಬರ್ತಾ ಇದೆ. ಅಂದ್ರೆ ಇನ್ಮೇಲೆ ಸಿಗುವಂತ ಪೆಟ್ರೋಲ್ ಕೇವಲ E20, ಅಂದ್ರೆ 20% ಎಥೆನಾಲ್, 80% ಪೆಟ್ರೋಲ್. ಇನ್ನು E30 ಅನ್ನೋದು ಮುಂದಿನ ಹಂತದಲ್ಲಿ ಮೋಸ್ಟ್ಲಿ 2028ರಿಂದ 2030 ಈ ಟೈಮ್ ಲೈನ್ ಅಲ್ಲಿ ಜಾರಿಗೆ ಬರಬಹುದು ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಇವಾಗ ಬರೋದು ಅಸಲಿ ಪ್ರಶ್ನೆ, ಈ ಎಲ್ಲಾ ಫ್ಯೂಯಲ್ ಅಪ್ಗ್ರೇಡ್ ಗಳಿಂದ ನಮ್ಮ ವೆಹಿಕಲ್ ಸೇಫ್ ಆಗಿರತ್ತಾ?
ನೋಡಿ, ಫಸ್ಟ್ ನಿಮ್ಮ ಗಾಡಿ ಯಾವ ಕ್ಯಾಟಗರಿಗೆ ಸೇರುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ವೆಹಿಕಲ್ ಏನಾದ್ರೂ 2023 ಏಪ್ರಿಲ್ ನಂತರದ ಮಾಡೆಲ್ ಆಗಿದ್ರೆ ನೀವು ಟೋಟಲಿ ಸೇಫ್. ಇವುಗಳ ಇಂಜಿನ್ ಪಾರ್ಟ್ಸ್, ಪೈಪ್ಸ್ ಎಲ್ಲ ಕೂಡ E20 ರೆಡಿ ಇದೆ. ಈ ವೆಹಿಕಲ್ಗಳು E20 ಕಾಂಪೆಟೇಬಲ್. ಸೊ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ವೆಹಿಕಲ್ E20 ಫ್ಯೂಯಲ್ ನಲ್ಲಿ ಆರಾಮ್ಸೆ ರನ್ ಆಗುತ್ತೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ನಿಮ್ಮ ವೆಹಿಕಲ್ ಏನಾದ್ರೂ 2008 ರಿಂದ 2023 ಒಳಗಿನ ಮಾಡೆಲ್ ಆಗಿದ್ರೆ ನೀವು ಕೂಡ ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ಇವೆಲ್ಲ ಕೂಡ E10 ಕಾಂಪೆಟೇಬಲ್. ಸೊ ಇವಾಗ E20 ಯೂಸ್ ಮಾಡಿದ್ರು ಕೂಡ ಇಂಜಿನ್ ಏನು ಸಡನ್ ಆಗಿ ಕೆಡೋದಿಲ್ಲ. ಬಟ್ ಲಾಂಗ್ ಟೈಮ್ ರನ್ ಮಾಡಿದಾಗ ಇಂಜಿನ್ ನ ರಬ್ಬರ್ ಪಾರ್ಟ್ಸ್ ಹಾಳಾಗಬಹುದು. ಇನ್ನು 2008 ರಿಂದ ಹಳೆ ಮಾಡೆಲ್ ವೆಹಿಕಲ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ ನೀವು ರಿಸ್ಕ್ ಝೋನ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ವೆಹಿಕಲ್ ಅಲ್ಲಿ ಆಬ್ವಿಯಸ್ಲಿ ಕಾರ್ಬೋರೇಟರ್ ಇರುತ್ತೆ. ಎಥೆನಾಲ್ ಅಂಶ ಏನಿರುತ್ತಲ್ವಾ, ಇದು ರಬ್ಬರ್ ಗಳನ್ನ ಕರಗಿಸಬಹುದು, ಮೆಟಲ್ ಗಳನ್ನ ತುಕ್ ಹಿಡಿಯೋ ತರ ಮಾಡಬಹುದು. ಜೊತೆಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಎಥೆನಾಲ್ ನಲ್ಲಿ ಎನರ್ಜಿ ಕಡಿಮೆ ಇರೋದ್ರಿಂದ ನಿಮ್ಮ ಗಾಡಿಯ ಮೈಲೇಜ್ 3 ರಿಂದ 6% ಅಷ್ಟು ಕಡಿಮೆ ಆಗ್ಬೋದು. ಸೊ ಹೈ ಆಕ್ಟೇನ್ ಮತ್ತು ಎಥೆನಾಲ್ ಫ್ರೀ ಪೆಟ್ರೋಲ್ ಏನಿದು? ಇಂಜಿನ್ ಸ್ಮೂತ್ ಆಗಿರ್ಬೇಕನ್ನೋ ಒಂದೇ ಕಾರಣಕ್ಕೆ ಇವಾಗ ಸಿಗೋವಂತ E20 ಪೆಟ್ರೋಲ್ 95 ಆಕ್ಟೇನ್ ಕ್ವಾಲಿಟಿನಲ್ಲಿ ಇರುತ್ತೆ, RON. ಇದರಿಂದ ಇಂಜಿನ್ ನಾಕಿಂಗ್ ಶಬ್ದ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಎಥೆನಾಲ್ ಫ್ರೀ ಪೆಟ್ರೋಲ್ ಸಿಗುತ್ತಾ? ಸದ್ಯದ ಪರಿಸ್ಥಿತಿನಲ್ಲಿ ನೀವು ದೇಶಾದ್ಯಂತ ಎಥೆನಾಲ್ ಫ್ರೀ ಪೆಟ್ರೋಲ್ ನ ಹುಡುಕೋದು ತುಂಬಾನೇ ಕಷ್ಟ. ಕೆಲವು ಹೈ ಎಂಡ್ ಫ್ಯೂಯಲ್ಸ್ ಇದಾವೆ, ಲೈಕ್ XP100 ಅಥವಾ ಶೆಲ್ V-Power. ಇಲ್ಲೆಲ್ಲ ಕಡಿಮೆ ಮಟ್ಟದಲ್ಲಿ ಎಥೆನಾಲ್ ಇರುವಂತ ಫ್ಯೂಯಲ್ ಅಥವಾ ಎಥೆನಾಲ್ ಫ್ರೀ ಫ್ಯೂಯಲ್ ಸಿಕ್ಕಿದ್ರೂ ಸಿಗಬಹುದು. ತುಂಬಾ ಹುಡುಕ್ಬೇಕಾಗತ್ತೆ, ತುಂಬಾ ಕಾಸ್ಟ್ಲಿ ಕೂಡ. ಅಂಡ್ ಫೈನಲಿ ಕನ್ಕ್ಲೂಷನ್, ಪ್ಯಾನಿಕ್ ಆಗೋ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸಡನ್ ಆಗಿ ನಿಮ್ಮ ಇಂಜಿನ್ ಏನು ಕೆಟ್ಟು ಹೋಗೋದಿಲ್ಲ. ನಿಮ್ಮ ಹಳೆ ಗಾಡಿಗಳನ್ನ ರೆಗ್ಯುಲರ್ ಆಗಿ ಸರ್ವಿಸ್ ಮಾಡಿಸ್ತಾ ಇರಿ, ಜೊತೆಗೆ ಫ್ಯೂಯಲ್ ಪೈಪ್ ಗಳನ್ನ ಚೆಕ್ ಮಾಡಿಸ್ತಾ ಇರಿ. ಅಂಡ್ ಗಾಡಿಗಳನ್ನ ತಿಂಗಳಾನುಗಟ್ಟಲೆ ಸ್ಟಾರ್ಟ್ ಮಾಡದೆ ಹಂಗೆ ನಿಲ್ಲಿಸಬೇಡಿ. ಯಾಕಂದ್ರೆ ಎಥೆನಾಲ್ ಗಾಳಿಯಲ್ಲಿರುವಂತ ತೇವಾಂಶವನ್ನ ಹೀರ್ಕೊಳ್ಳುತ್ತೆ. ಗಾಡಿಗಳನ್ನ ಸ್ಟಾರ್ಟ್ ಮಾಡದೆ ತಿಂಗಳಾನುಗಟ್ಟಲೆ ಹಾಗೆ ಇಡ್ಲೇಬೇಡಿ. ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ, ನಾವು ಕೂಡ ಅಪ್ಗ್ರೇಡ್ ಆಗ್ಬೇಕಾಗತ್ತೆ ಅಷ್ಟೇ. ನಿಮ್ಮ ಹತ್ರ ಯಾವ ಮಾಡೆಲ್ ವೆಹಿಕಲ್ ಇದೆ, ಯಾವ ಕಂಪನಿಯ ಫ್ಯೂಯಲ್ ಯೂಸ್ ಮಾಡ್ತಾ ಇದ್ದೀರಾ, ಎಥೆನಾಲ್ ಬ್ಲೆಂಡಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಸೆಕ್ಷನ್ ಓಪನ್ ಇದೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಬಟ್ ಇನ್ ಅಪ್ರೋಪ್ರಿಯೇಟ್ ಕಮೆಂಟ್ಸ್ ಮತ್ತು ಫೌಲ್ ಲ್ಯಾಂಗ್ವೇಜಸ್ ಅಲ್ಲಿರುವಂತ ಕಮೆಂಟ್ ಗಳನ್ನ ಮಾನಿಟರ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತ್ರಿಶೂಲ್ ಗೌಡ.